ನೀವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ನೀವೊಬ್ಬ ರಾಜ್ಕುಮಾರ, ಆದ್ರೂ ಇನ್ನೊಬ್ರು ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದೀರಾ, ಮನೆ ಕಾರ್ ಸ್ವಚ್ಛ ಮಾಡ್ತಾ ಇದ್ದೀರಾ, ಅರಮನೆ ಬಿಟ್ಟು. ಪಟೇಲ್ ಅವರೇ, ಈ ವಿಷಯದ ಬಗ್ಗೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ನಂದು ಒಂದೇ ಪ್ರಶ್ನೆ, ನೀವು ನನಗೆ ಸಹಾಯ ಮಾಡ್ತೀರಾ ಇಲ್ವಾ? ಚಿಕ್ಕ ಯಜಮಾನ್ರೆ, ನಾವು ನಿಮ್ಗೆ 30 ಲಕ್ಷ ಕೊಡ್ತೀವಿ, ಆದ್ರೆ ದೊಡ್ಡ ಯಜಮಾನ್ರ ಒಂದೇ ಒಂದು ಷರತ್ತಿದೆ. ಅದೇನ್ ಷರತ್ತು? ನೀವು ದೀಪಿಕಾಳನ್ನ ಮದ್ವೆ ಆಗ್ಬೇಕು. ಪಟೇಲ್ ಅವರೇ, ನನಗೆ ಈಗಾಗ್ಲೇ ಮದ್ವೆ ಆಗಿದೆ. ಹೀಗಿರುವಾಗ ನಾನು ಹೇಗೆ ಇನ್ನೊಂದು ಮದ್ವೆ ಆಗ್ಲಿ? ಇದು ಪಾಸಿಬಲ್ ಅಲ್ಲ. ದೊಡ್ಡ ಯಜಮಾನ್ರ ಪ್ರಕಾರ ನೀವಾಗಿರೋದು ಮದ್ವೆನೇ ಅಲ್ಲ. ನೀವು ಅರಮನೆ ತೊರೆದ ನಂತರ ಇಲ್ಲಿ ಅನೇಕ ಪ್ರಶ್ನೆಗಳು ಎದ್ದಿವೆ. ಈ ಪಾಟೀಲ್ ತನ್ನ ಯಜಮಾನ್ರ ಮಾತನ್ನ ಮೀರೋದಿಲ್ಲ. ನಿಮಗೆ ಅಷ್ಟು ಹಣ ಬೇಕು ಅಂದ್ರೆ ನೀವೀಗ್ಲೇ ನಿಮ್ಮ ಹೆಂಡತಿಗೆ ಡೈವರ್ಸ್ ನೀಡಿ ರಾಜ್ಕುಮಾರಿ ದೀಪಿಕಾಳನ್ನ ನೀವು ಮದ್ವೆ ಆಗ್ಲೇಬೇಕು. ಪಾಟೀಲ್ ಅವರಿಗೆ ಇಲ್ಲ ಅನ್ನುವ ಮೊದಲು ಗೌತಮ್ಗೆ ಅನ್ವಿತಾಳ ಚಿಂತೆಯಾಯಿತು. ಅವಳು ತನ್ನ ಜೀವನವನ್ನ ಪಣಕ್ಕಿಟ್ಟು ಆ ಕಬೀರ್ನ ಬಳಿ ಸಹಾಯ ಕೇಳಬೇಕಾಗಿತ್ತು.